ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಆರೋಗ್ಯ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು ಸ್ನೇಹಿತರೆ 12 ಎಕರೆ ಲ್ಯಾಂಡ್ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆ ನೀರಾವರಿ, ನೀರು ಮಾತ್ರ ಯಥೇಚ್ಛವಾಗಿದೆ. ಇವರು ಎಲ್ಲ ಕಡೆಗೂ ಪೈಪ್ಲೈನ್ ಮಾಡಿ ಡ್ರಿಪ್ ಮಾಡಿದರೂ ಕೂಡ ಇವರು ಇಲ್ಲಿ ಪೈಪ್ಗಳು ಹಾಕದೆ ಇವರು ಕಟ್ಟ ನೀರಾವರಿಯಲ್ಲಿ ಕೂಡ ಲ್ಯಾಂಡ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಇದರಲ್ಲಿ ಇವರು ಕಡಲೆಕಾಳಿನ ಗಿಡ ಹಾಕಿದ್ದಾರೆ, ಇನ್ನೊಂದು ಕಡೆ ಕಡಲೆಕಾಯಿ ಹಾಕಿದ್ದಾರೆ, ಇನ್ನೊಂದು ಕಡೆ ಟೊಮೊಟೊ ಹಾಕಿದ್ದಾರೆ, ಇನ್ನೊಂದು ಕಡೆ ಜೋಳ ಹಾಕಿದ್ದಾರೆ. ಅಂದರೆ ನಿಮಗೆ ಒಂದೇ ಲ್ಯಾಂಡ್ಲಿ 12 ಎಕರೆ ಭೂಮಿಲಿ ಇವ್ರಿಗೆ ಬೇಕಾಗಿರುವ ತರಹ ಬೆಳೆಗಳನ್ನ ಹಾಕಿ ಇವರು ಬೆಳೀತಾಯಿದ್ದಾರೆ ಸ್ನೇಹಿತರೆ. ನೋಡಿ, ಮಿಶ್ರ ತಳಿ ಅನ್ನೋದು ಇದನ್ನೇ. ಇವರು ಒಂದೇ ಥರದ ಗಿಡ ಹಾಕ್ಕೊಂಡು ಬೆಳೀತಾ ಇಲ್ಲ ಸ್ನೇಹಿತರೆ. ಇದು ನಿಮಗೆ ಪ್ಯೂರ್ ರೆಡ್ ಸಾಯಿಲ್. ಇವರು 1 ಎಕರೆಗೆ 30 ಲ್ಯಾಕ್ ಹೇಳ್ತಾಯಿದ್ದಾರೆ ಸ್ನೇಹಿತರೆ. 1 ಎಕರೆಗೆ 30 ಲಕ್ಷ ಹೇಳ್ತಾ ಇದ್ದಾರೆ. ನೇರ ಓನರ್ ಜೊತೆ ಮಾತಾಡೋಣ ಸ್ನೇಹಿತರೆ. ಸ್ವಲ್ಪ ಇದರಲ್ಲಿ ರೈಟು ಕಡಿಮೆ ಕೂಡ ಆಗುತ್ತೆ. ಇದರೊಂದು ಮನೆ ಕೂಡ ಇದೆ, ಫೆನ್ಸಿಂಗ್ ಆಗಿದೆ, ಬೋರ್ಗಳಿದ್ದಾವೆ. ಬೋರ್ ನಿಮಗೆ ಇಲ್ಲಿ ಯಥೇಚ್ಛವಾಗಿದೆ. ಒಂದು ಕೃಷಿ ಹೊಂಡ ಕೂಡ ನಿಮಗೆ ಇದರಲ್ಲಿದೆ ಸ್ನೇಹಿತರೆ. ಮಣ್ಣದು ಚಿನ್ನ ಇದ್ದಂಗಿದೆ. ಪ್ರತಿಯೊಂದು ದೇವಸ್ಥಾನ ಸೂಪರಾಗಿ ಮಾಡಿದ್ದಾರೆ. ನಮಗೆ ಇಲ್ಲಿ ಏನಪ್ಪ ವರ್ಕ್ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಆರಾಮಾಗಿ ಒಳ್ಳೆ ತೋಟ ಮಾಡಬೇಕು ಸ್ನೇಹಿತರೆ. ಇಲ್ಲೂ ಕೂಡ ಈಗ ಫಲ ಕೊಡೋಂಥದ್ದು ಒಂದು 15-20 ತೆಂಗಿನ ಮರಗಳಿದ್ದಾವೆ. ಸಸಿಗಳು ಕೂಡ ಇವರು ಒಂದು 200 ಸಸಿಗಳನ್ನು ಕೂಡ ಇವರು ತೆಂಗಿನ ಸಸಿಗಳು ಹಾಕಿದ್ದಾರೆ. ಓಪನ್ ವೆಲ್ ಕೂಡ ಇದೆ. ಏನಪ್ಪ ನೀರು ಇಷ್ಟೊಂದು ಅಂತಾರೆ, ಏರಿಯೇ ಆ ಥರ. ಇಲ್ಲಿ ಕೆಳಗಡೆ ಒಂದು ಹಳ್ಳ ಇದೆ, ಚೆಕ್ ಡ್ಯಾಮ್ ಕಡೆಗೆ. ಆದ್ದರಿಂದ ನಮಗಿಲ್ಲಿ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ. ನಾವು ಯಾವ ಲ್ಯಾಂಡ್ ಮೇಲೆ ಹೋಗೋಷ್ಟಿಲ್ಲ, ಯಾರ ಜಾಗದಲ್ಲೂ ಹೋಗೋಷ್ಟಿಲ್ಲ. ಇದು ವಿಲೇಜಿಂದ ನಿಮಗೆ 300-400 ಮೀಟ್ರ್ ಆಗುತ್ತೆ ಅಷ್ಟೇ. ನೋಡಿ, ಒಂದು ಮನೆ ಕಟ್ಟಿದ್ದಾರೆ, ಮುಂದ್ಗಡೆ ಶೀಟ್ ಹಾಕ್ಕೊಂಡಿದ್ದಾರೆ, ಇಲ್ಲಿ 2 ಗುಡಿಸ್ಲಿದೆ. ಲೇಬರ್ಗಳಿಗೂ ಯೋಚನೆ ಇಲ್ಲ ಸ್ನೇಹಿತರೆ. ಇಲ್ಲಿ ಲೇಬರ್ಗಳು ಕೂಡ ಇಲ್ಲಿ ಚೆನ್ನಾಗಿ ಸಿಗ್ತಾರೆ. ಅದೇನಪ್ಪ ಜಮೀನು ತಗೊಂಡು ಲೇಬರ್ನೇ ಏನು ಮಾಡೋದು ಅನ್ನೋ ಇದು ಕೂಡ ಇಲ್ಲ. ಇಲ್ಲಿ ವಿಲೇಜ್ ಹತ್ರದಲ್ಲಿದೆ, ಲೇಬರ್ಗೂ ಯೋಚನೆ ಇಲ್ಲ. 2 ಕಡೆ ವಿಲೇಜ್ ಇದೆ ಸ್ನೇಹಿತರೆ. ಅದರಿಂದ ನಮಗಿಲ್ಲಿ ಲೇಬರ್ಗೂ ಯೋಚನೆ ಇಲ್ಲ. ನಿಜವಲ್ವೇ ನಾವು ದೂರ ಅನ್ನೋದನ್ನ ಫಸ್ಟು ನಮ್ಮ ಮೈಂಡಿಂದ ತೆಗೆದಾಕಿದ್ರೆ ಎಲ್ಲ ಲ್ಯಾಂಡು ಅಷ್ಟೇ. ನಮಗೆ ಬೇಕಾಗಿರೋದೇನು, ಒಳ್ಳೆ ಪರಿಸರ ಬೇಕು, ಒಳ್ಳೆ ವಾತಾವರಣ ಬೇಕು, ಒಳ್ಳೆ ಗಾಳಿ ಬೇಕು. ಪ್ರತಿಯೊಂದು ಅಷ್ಟೇ ನಮಗೆ ಬೇಕಾಗಿರೋದು. ಒಳ್ಳೆ ನೀರಾವರಿ ಬೇಕು. ನಾವಿಲ್ಲಿ ಒಳ್ಳೆ ತೋಟ ಮಾಡಿದ್ರೆ ಇಲ್ಲಿ ನೀವು ಯಾವ ಬೆಳೆಗಳನ್ನ ಹಾಕಿ ಬೆಳೀತೀರ ಬೆಳೀರಿ, ಪ್ರತಿಯೊಂದು ಕೂಡ ನಿಮಗೆ ಚಿನ್ನ ಬಂದಾಗ ಬರುತ್ತೆ. ಲ್ಯಾಂಡ್ ಒಂದು ಫ್ಲ್ಯಾಟಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದ್ಭುತವಾಗಿದೆ ಸ್ನೇಹಿತರೆ. ನಾವು ಬಾಯಲ್ಲಿ ಹೇಳೋದನ್ನು ನಿಜವಲ್ವೇ, ನೀವು ವಿಡಿಯೋ ನೋಡೋದಕ್ಕಿಂತಲೂ ಕೂಡ ಈ ಲ್ಯಾಂಡು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ರೈಟು ಕೂಡ ಅಷ್ಟೇ. ಇವತ್ತು ಖಾಲಿ ಭೂಮಿಗಳಿಗೆ, ಏನೇನಿಲ್ದಿರೋ ಭೂಮಿಗಳಿಗೆ 30 ಲಕ್ಷ 35 ಲಕ್ಷ ಅಂತ ಹೇಳ್ತಾರೆ. ಈಗ ನಾವು ಬೇರೆ ಕಡೆಗೆಲ್ಲ ಹೋದರೆ ಕುಂಟೆಗೆ 1.25 ಲಕ್ಷ 1.5 ಲಕ್ಷ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಪ್ರತಿಯೊಂದು ಅನುಕೂಲವಾಗಿದೆ. ಪ್ರತಿಯೊಂದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಪರಿಸರ ಆಗಲಿ, ವಾಯು ಮಾಲಿನ್ಯ ಆಗಲಿ, ಪ್ರತಿಯೊಂದು ಅಷ್ಟೇ. ಇವತ್ತು ಪೊಲ್ಯೂಷನ್ ಅನ್ನೋದು ಎಲ್ಲ ಕಡೆ ಇದ್ದಾವೆ. ನಮ್ಮ ಈ ಕಡೆ ಪೊಲ್ಯೂಷನ್ ತುಂಬ ಕಡಿಮೆ ಇದೆ. ವೆಹಿಕಲ್ಗಳು ಕಡಿಮೆ ತಿರ್ಗಾಡೋದ್ರಿಂದ ಇಲ್ಲಿ ನಮಗೆ ತುಂಬ ಪೊಲ್ಯೂಷನ್ ಕಡಿಮೆ ಇದೆ. ಮನುಷ್ಯನ ಆರೋಗ್ಯನೇ ಮುಖ್ಯ ಹೊರತು ಬೇರೆ ಇಲ್ಲ. ನಾನು ಎಲ್ಲೇ ಹೋದರೂ ಸ್ನೇಹಿತರೆ ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ, ನೀರಿನ ವಾತಾವರಣ ಮೊದಲು ಮುಖ್ಯ. ರೋಡು ಎಲ್ಲ ನಮ್ಗೆ ಚೆನ್ನಾಗಿದ್ರೆ ಸೂಪರ್. ನಾವು ವ್ಯವಸಾಯ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ಒಳ್ಳೆ ನೀರಾವರಿ ಇರೋದ್ರಿಂದ ನಾವಿಲ್ಲಿ
ನೀವು ಒಳ್ಳೆ ತೋಟ ಮಾಡಲಿಕ್ಕೆ ಈವನ್ ಅಡಿಕೆ ಹಾಕ್ತೀರಾ, ತೆಂಗು ಹಾಕ್ತೀರಾ, ಮಾವು, ದಾಳಿಂಬೆ ಯಾವ ಗಿಡನೇ ಹಾಕಿದ್ರು ನಿಮಗಿಲ್ಲಿ ಅಷ್ಟು ಚೆನ್ನಾಗಿ ಬೆಳಿಬೋದು ಸ್ನೇಹಿತರೆ. ಇವರೇ ನೋಡಿ, ಒಂದು ತೋಟದಲ್ಲಿ ಈಗ ಮಿನಿಮಮ್ 12 ಎಕರೆ ತೋಟದಲ್ಲಿ ಇವರು 5-6 ವೆರೈಟೀಸ್ ಹಾಕಿ ಇವ್ರು ಮಾಡ್ತಾಯಿದ್ದಾರೆ ಅಂತಂದರೆ ಅಂದರೆ ಇವರ ಜಾಣ್ಮೆನ ನಾವು ಮೆಚ್ಚಲೇಬೇಕು. ಇಷ್ಟು ಕೂಡ ಪೂರ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ಅಂತಂದರೆ 12 ಎಕರೆನೂ ಇದಕ್ಕೆ ಎಷ್ಟು ಅವರು ಶ್ರಮ ಪಟ್ಟಿದ್ದಾರೆ ಅಂದರು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಸ್ನೇಹಿತರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ತಲುಪುತ್ತೆ. ಎಷ್ಟೋ ಜನಗಳು ಭೂಮಿಗಳು ಹುಡುಕ್ತಾ ಇರ್ತಾರೆ, ನಮ್ಮ ದೂರ ಇದ್ದರೂ ಪರವಾಗಿಲ್ಲಪ್ಪ, ನಮಗೆ ಒಳ್ಳೆ ಭೂಮಿ ಸಿಕ್ಕಿದ್ರೆ ಸಾಕು ಅಂತ. ಅಂಥವ್ರಿಗೆ ನಿಮ್ಮಿಂದ ತುಂಬ ಅನುಕೂಲ ಆಗುತ್ತೆ. ನೋಡಿ, ಒಂದು ಮನೆ ಕೂಡ ಇದ್ದಾವೆ, 2 ಗುಡಿಸ್ಲಿದ್ದಾವೆ, ಪ್ರತಿಯೊಂದು ಅಷ್ಟೇ. ಲ್ಯಾಂಡ್ ಫ್ಲ್ಯಾಟ್ ತುಂಬ ಚೆನ್ನಾಗಿದೆ. ನಾವು ಹೇಳೋದಕ್ಕಿಂತಲೂ ಕೂಡ ನಿಮಗೆ ಲ್ಯಾಂಡ್ ಇದು ತುಂಬ ಚೆನ್ನಾಗಿದೆ. ಕೃಷಿ ಹೊಂಡ ಇದೆ, ಎಲ್ಲ ರೆಡಿ, ಫೆನ್ಸಿಂಗ್ ಪ್ರತಿಯೊಂದು ಕೂಡ ರೆಡಿ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.